ನಿಮ್ಮ ಕಸ್ಟಡಿಯಲ್ಲಿ ಇರಬೇಕು, ಎಲ್ಲದನ್ನು ಆಪರೇಟ್ ಮಾಡುವಂಥದ್ದು ನೀವು ಅಲ್ಲ. ಯಾರಿಗೆ ಒಂದೇ ವ್ಯಕ್ತಿಗೂ ಉಪಕಾರ ಆಗೋದು ಬಿಟ್ರೆ ಮತ್ತು ಸಾರ್ವಜನಿಕವಾಗಿ ಯಾರಿಗೂ ಅವ್ರಿಗೆ ನೀರನ್ನ ಎಲ್ಲರಿಗೂ ಕೊಡ್ತಾರೆ. ಎಕ್ಸೆಸ್ ವಾಟರ್ ಎಲ್ಲಿ ಹೋಗುತ್ತೆ? ನೀರು ಒಳಗಿರ್ಬೇಕು, ನಿರಂತರವಾಗಿ ಒಳಗೆ ಹೋಗ್ತಾನೆ ಇರುತ್ತೆ, ಎಕ್ಸಸ್ ಆಗಿ ಹೋಗ್ತಾನೆ ಇರುತ್ತೆ ಡೈಲಿ. ಸೊ ಈ 1100 ಮಾತ್ರ ಇಲ್ಲಿ ಸ್ಟೋರ್ ಆಗುದು. ಸೊ 1100 ಸ್ಟೋರ್ ಆಗುವುದಕ್ಕೆ ಈ 3 ಇದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಈಗ ಆಗಿರೋದು ಎಷ್ಟಾಗಿದೆ? 9,000 ಮಾತ್ರ ಆಗಿರೋದು. ಇನ್ನು 6,000 ಹೆಕ್ಟೇರ್ ಆಗ್ಲಿಕ್ಕೆ ಬಾಕಿ ಇದೆ. ನೀರಿದ್ದಲ್ಲಿ ಹಾಕಿ ಏನಿದೆ ಅಗ್ರಿಮೆಂಟ್ ಏನಿದೆ? KNN ವರ್ಸಸ್ ಫ್ಯಾಮಿಲಿ ಅಗ್ರಿಮೆಂಟ್ ಏನಿದೆ ಓದಿಲ್ಲ. ಇರಿಗೇಷನ್ ಪರ್ಪಸ್ ಬಿಟ್ಬಿಟ್ಟು ಇರಿಗೇಷನ್ಗೆ ತೊಂದರೆ ಆಗ್ತದೆ. ನಿಮ್ಮ ಕಸ್ಟಡಿಯಲ್ಲಿ ಇರಬೇಕು, ಎಲ್ಲದನ್ನು ಆಪರೇಟ್ ಮಾಡುವಂಥದ್ದು ನೀವು ಅಲ್ಲ. ಹೌದಲ್ಲ? ನೀವು ಮಾಡ್ತಾ ಅಲ್ಲ ಸರ್, ಈಗ ಜನರೇಟರ್ ನೀವೇ ನೀರು ಬಿಡುಗ ಎಲ್ಲ ಆಗಿಡ್ಬೇಕು. ನೀವು ಬಿಡುದು ಅಂದ್ರೆ ಎಂತ ಹೇಳಿ, ಕಂಟ್ರೋಲ್ ಅಂದ್ರೆ ಅಂತ ಹಾಗಲ್ವಾ? ಅವ್ರಿಗೆ ಬಿಡೋದಾದ್ರೂ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಬಿಡೋದಾದ್ರೂ ಗೊತ್ತಾಗುತ್ತೆ. ಹಾಗಲ್ಲ? ಮತ್ತೆ ಇವರೆಲ್ಲ ನಮ್ಮ ಅದೇನ ನೀರ್ ಬಿಡುತ್ತೆ ಸೈರನ್ ಹಾಕ್ತಾರೆ ಅಂತ ಬಿಡೋದ. ಅದು ಯಾಕೆ ಸೈರನ್? ಈಗ ಸೈರನ್ ಈಗ ಡ್ಯಾಮ್ ಯಾರು ಬಿಡುವಾಗ ಹಾಕುದೇ ಇಲ್ಲ ಸೈರನ್, ಹಾಳಾಗಿದೆ. ಯಾಕೆ ಅವ್ರು ಹಾಕ್ಬೇಕು? ಇನ್ ಕೇಸ್ ಏನಾದ್ರು ಜಾನುವಾರು ಏನಾದ್ರು ಅಲ್ಲ, ಆಕ್ಚುಲಿ ನಿಮಗೆ ಕಸ್ಟಡಿ ಆಪರೇಟ್ ಹಾಗಲ್ವಾ? ಯಾವ್ದಾರ ಡ್ಯಾಮಿಗೆ ಆ ಕಿಂಡಿಯಲ್ಲಿ ಹೋಗೋದಾದ್ರು ನೀವೇ ಬಿಡ್ಬೇಕು. ಇದ್ರಲ್ಲಿ ಹೋಗೋದಾದ್ರೆ ನೀವೇ ಹಾಗೆ ಅಂದ್ರೆ ವ್ಯವಸ್ಥೆ ಆಗಿತ್ತು. ಅಲ್ಲ ಸಿಸ್ಟಮ್ ಅಂದ್ರೆ ಎಲ್ಲ ಜಾಗ ಮಾಡ್ತಾರೆ. ಕೊಡಿ, ಈಗ ನೀರಿದೆ ಎಲ್ಲ ನೆನ್ಪು ಬಿಟ್ಟು ಏನೇ ನೀವು ಎಲ್ಲೋ ಎಂತ ಗೊತ್ತು, ನೀರು ಒಳಗಿರ್ಬೇಕು. ಮಿನಿಮಮ್ ಅದಾದ್ಮೇಲೆ ಬೇಸ್ ಬೇರೆ ಬಂದಾಗ ಅದನ್ನ ಅರೆಸ್ಟ್ ಮಾಡಕ್ಕೆ ಏನ್ ಪ್ರಾಜೆಕ್ಟ್ ಮಾಡಿರೋ ಉದ್ದೇಶ
ಕೆನಲ್ 33.15 ಕಿಲೋ ಅಲ್ಲಿ 4.15 ಇವನ್ ಅವ್ರದ್ದು ಹೆಚ್ಚಿದೆ ಇದನ್ನ ಅವರು ಬೇಡ ಕುಡಿಸಿರುವಂತ ಮಾಹಿತಿ ಇದೆ ಹೌದಾ ನಿಮ್ಮ ಗಮನದಲ್ಲಿ ಇದೆಯಾ? ಮಣ್ಣಲ್ಲಿ ಅಂದಾಗ ಮಣ್ಣಲ್ಲಿ ಚೆಕ್ ಆಗಿಲ್ಲ. ಚೆಕ್ ಮಾಡೋದು ಮೆಥಡ್ ಏನಾದ್ರು ಇದೆಯಾ ಅದಕ್ಕೆ? ಇಲ್ಲ. ಅದು ಒಳಗಡೆ ನೀರಿಗೆ ಇಳಿಬೇಕು. ಯಾಕಂದ್ರೆ ಏನಾದ್ರು ಏನೋ ನೋಡ್ಲಿಕ್ಕೆ ಆಗುತ್ತಲ್ಲ ಅಲ್ಲಿ ಗೇಟ್ ಹಾಕಿದ್ದಾರೆ ಸ್ಟಾಪ್ ಮಾಡಿದಾಗ ನೋಡ್ಬೋದು ಚೆಕ್ ಮಾಡ್ಬೋದು. ಇದು ಇವ್ರದೇ ಪ್ರಾಪರ್ಟಿ ಅವ್ರದ್ದಲ್ಲ ಬರುತ್ತೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋದ ಅಷ್ಟೇ. ಇದೀಗ ನಿಮ್ದೀಗ ಡ್ಯಾಮ್ ಇದೆಯಾ ವಾಲ್ ಇದೆಯಾ ಆ ವಾಲ್ ಹೆಚ್ಚಿಗೆ ವಾಲ್ ವಾಲ್ ಇಲ್ಲಿ ಹೇಳೋದಾ ಅಥವಾ ಡ್ಯಾಮ್ ಇದೆ ಎಲ್ಲಿಗೆ ಇಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಅಲ್ಲಿ ಅಲ್ಲ ಅದಲ್ಲ ಅಲ್ಲಿಂದ ಆ ಪಾಯಿಂಟ್ ಎಷ್ಟು ಬೇಕಾದ್ರೆ ನಿಮ್ಗೆ ಏನಲ್ಲ ಹೆಂಗಾಗತ್ತೆ ವಾಲೆ 60 ಅಷ್ಟೇ ಇರೋದ ಈಗ ನೀವು ಮೆಜರ್ ಮಾಡಿದ್ದೀರಾ? ಆ ಎಂಡಿಂದ ಈ ಪಾಯಿಂಟ್ ಆ ಜಾಕ್ಪಾಲ್ ಪಾಯಿಂಟ್ ಎಷ್ಟಿದೆ ನಿಮ್ಮ ನಾಡಕ್ಕೆಲ್ಲ 60 ಮೀಟರ್ ಮಿನಿಮಮ್ ಇದೆ. ಮಿನಿಮಮ್ 60 ಮೀಟರ್ ಇದೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದ್ರೆ ಮೆಜರ್ ಮಾಡಿ ಮಾಡ್ಬೇಕು. ಬಟ್ ನಮಗೆ ಆದ್ರೆ ಹಾರ್ಟ್ ಅದು ಒಂದು ಕೆಮಿಕಲ್ ಪ್ಲಾಸ್ಟಿಕ್ ಮೊದಲೇ ಮಾಡಿದ್ದು ಅಷ್ಟು ಮಾಡಿದಾಗ ಕೆಮಿಕಲ್ ಬ್ಲಾಸ್ಟ್ ಮಾಡಿ ಸಮಸ್ಯೆ ಮತ್ತೊಂದು ಇದು MB ಹೇಳತ್ತಲ್ಲ MBಯಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಗಿದೆ, ಓಪನ್ ಬ್ಲಾಸ್ಟ್ ಆಗಿದೆ, ಸೀಡ್ ಬ್ಲಾಸ್ಟ್ ಆಗಿದೆ. ಅಲ್ಲ ಏನು ಎರಡೇ ಇರುತ್ತೆ ಅಲ್ಲ ಕಡೆಗೆ ಅರ್ಧದಲ್ಲಿ ನೋಡೋದು ಬ್ಲಾಸ್ಟ್ ಇಂದ ಕಂಟ್ರೋಲ್ ಬ್ಲಾಸ್ಟ್ ಇಂದ ಅಲ್ಲಿ ಇತ್ತು ಮಾಡಲ್ಲ ಯಾರು ಮಾಡಲ್ಲ. ರೇಟ್ ಬೇರೆ ಯಾರು ಅದು ಕಂಟ್ರೋಲ್ ಗೊತ್ತಾ? ಡ್ಯಾಮ್ ಮಾಡಿದ್ದಾರೆ ಅಲ್ಲ ಡ್ಯಾಮ್ ಮಾಡಿದವರು ಡ್ಯಾಮ್ ಮಾಡಿದವರು ಅದು ಕಟ್ಟಕ್ಕೆ ಮಾಹಿತಿ ಉಂಟಪ್ಪ. ಅದೇ ಹೇಳಪ್ಪ ಮಂಜುನಾಥ್ ಭಯ ಬರ್ಲಿ ಹೌದು ಬೇರೆ ಬೇರೆ ಇತ್ತು. ಸಾಫ್ಟ್ ಆಗಿದ್ದಲ್ಲಿ ಏನ್ ಮಾಡಿತ್ತ, ಹಾರ್ಡ್ ಆಗಿದ್ದಲ್ಲಿ ಏನ್ ಮಾಡಿದ್ದಿಲ್ಲ.
ಹೇಳಿದ್ರು ಎದು ಸಹ ಮತ್ತೆ ಸಾಫ್ಟ್ವೇರ್ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಗೆ ಬೇಕಾ ನಿಮ್ಗೆ ಬೇಡ ಅಂತ ಇದೆ ಅಂತಾನೆ ಹೇಳಿದ್ರು. ನೀವೇ ಮಾಡುವಾಗ ಅದು ಆಗುತ್ತೆ. ಏನಾದ್ರು ಬೇಡ ಅಂತ ರೇಟ್ ಅಲ್ಲೇ ಗೊತ್ತಾಗ್ತದೆ ಕೆಮಿಕಲ್ ಬ್ಲಾಸ್ಟಿಂಗ್ ಇದಿಲ್ಲ ನಾವು ಆರ್ಡರ್ ಅಂತ ವೆರಿ ಕಾನ್ಫಿಡೆಂಟ್ ಕೆಮಿಕಲ್ ಬ್ಲಾಸ್ಟ್ ನಲ್ಲಿ ಏನೋ ಗ್ರಾಮದ ಐಟಮ್ ಏನು ಹಿಟ್ಟಿಲ್ಲ ಕೆಮಿಕಲ್ ಹಾಕಿದ್ದೀವಿ ಅದು ಸಡನ್ ಆಗಿ ವೈಬ್ರೇಷನ್ ಲೇಯರ್ ಹೇಳಿ ಆಗ ಈ ಪರ್ಸೆಂಟೇಜ್ ಆಫ್ ಇಲ್ಲ ಲಾಸ್ಟಿಗೆ ಇದು ಬೆಸ್ಟ್ ಎರಡೂವರೆ ಮೀಟರ್ ಈಗ ಇಲ್ಲ ನಮಗೆ ಏನಾದ್ರು ಲಾಸ್ಟ್ ಅವ್ರಿಗೆ ತೆಗಿ ಈಗ ಇವರು ಅಂದ್ರೆ ಬಿಡ್ತಾರಲ್ಲ 1 ಅವರ್ ಬಿಡ್ಬೋದು ಮೇ ಬಿ ಅರ್ಧ ಗಂಟೆ 2 ಗಂಟೆ ಅದಾದ್ಮೇಲೆ ನಾವು ಪೌಸ್ ಮಾಡೋಕ್ಕೆ ಸ್ಪೇಸ್ ಮಾಡ್ಲೇಬೇಕು ಕೆಳಗಡೆ ಯಾವುದೇ ಪ್ರಾಜೆಕ್ಟ್ ಆಗೋದಾದ್ರು ಅಲ್ಲಿ ಪ್ರಪೋಸಲ್ ಓದ್ಬೇಕೆ ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಅಷ್ಟೇ ನೀರು ನಮ್ಮಲ್ಲಿ ಇವನ್ ಎರಡನೇ ದೊಡ್ಡ ಮಾರ್ಕೆಟ್ ಇನ್ನ ಜನ ಇನ್ನ ಎಷ್ಟು ಆಗಿದೆ ಕೆಳಗಡೆ ಬರ್ತದೆ ಆ ರೀತಿ ಏನಾದ್ರು ಹಿಂದೆ ಮೇಂಟೆನೆನ್ಸ್ ಹಿಂದೆ ಏನಾದ್ರು ಡೆವಲಪ್ಮೆಂಟ್ ಬಂದ್ರೆ ನಮಗೆ ಮಿನಿಮಮ್ ಅಂದ್ರೆ 3 ಇಂದ 4 ಕ್ವಶನ್ ಆಫ್ ವಾಟರ್ ಸ್ಟೋರ್ ಆ ಸ್ಟೋರ್ ಮಾಡಕ್ಕೆ ನಮಗೆ ಫೀಸಿಬಲ್ ಇಲ್ಲ. ಇನ್ ಕೇಸ್ ಈಗ ನಾವು ಒಂದು ದಿನಕ್ಕೆ ಕನ್ಸಿಡರ್ ಮಾಡಿ ನಾವು ಅದಕ್ಕೆ ಬಿಯರ್ ಹೈಟ್ ನೋಡಿದ್ರೆ 5 ಮೀಟರ್ ಹೈಟ್ 5 ಮೀಟರ್ ಹೈಟ್ ಆಗುತ್ತೆ ಸ್ವಲ್ಪ
ಒಂದು ದಿನಕ್ಕೋಸ್ಕರ ಪರ್ಮನೆಂಟ್ ಸೊಲ್ಯೂಷನ್ ಇರ್ತದೆ ಹೈಟ್ ಮಾಡಿದ್ರೆ ಪ್ರಾಜೆಕ್ಟ್ ಸ್ಟೋರ್ ಮಾಡಿ ಹೈಟ್ ಮಾಡೋ ಬಂದಿದೆ ದೇವಸ್ಥಾನಕ್ಕೆ 2 3 ಫೀಟ್ ನಾವು ಸೆಟ್ ಮಾಡಿರ್ಬೇಕು. ದೇವಸ್ಥಾನದ ಏನು ಲೆವೆಲ್ ಇರ್ತದೆ ಅದಕ್ಕೆ 1 ಮೀಟರ್ 29 ಆರೆಂಜ್ ಸ್ಟೋರಿಂಗ್ ಲೆವೆಲ್ ಹಿಡಿದ್ವಿ. ದೇವಸ್ಥಾನ ಬಂದ್ಬಿಟ್ಟು 30 1 ಮೀಟರ್ ಬರ್ಮಾಡ್ ಮಾಡೋದು ಇಲ್ಲಿ ಚಿಲ್ಲೆ ಮುಟ್ಕೊಳ್ಳಿ ಸಾಕಾಗುತ್ತೆ ಒಂದು ಇದಿದೆ ಅಲ್ಲ ಒಂದು ದಿನಕ್ಕೆ ಅಂತ ಮಾಡಿದ್ವಿ ಸರ್. ಅದೆಲ್ಲ ಹಾರ್ಡ್ ರಾಕ್ ಎಲ್ಲ ಕನ್ಸೆಪ್ಟ್ ಮಾಡಿದ್ರು. ಅದ್ರಲ್ಲಿ ಒಂದು ಜೊತೆ 24 ತಾಸಿಗೆ ನಾವು ಮಾಡಿದ್ರೆ 22 ತಾಸಿಗೆ ಕಂಟಿನ್ಯೂಸ್ ಆಗಿ ನಮಗೆ ನೀರು ಬದಲು ನೆಕ್ಸ್ಟ್ ಆಫ್ ಮಾಡಿದ್ದಾರೆ. ಈಗ ಅದೊಂದು ಅಟ್ಲೀಸ್ಟ್ ಒಂದು 5 ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯೋಜನೆ ಯಾರು ಪ್ರಿಯಾರಿಟಿ ಬಂದಿದೆ ಇರಿಗೇಷನ್. ಮಕ್ಕಳು 20 ಕೊಡ್ಬೋದು. ಸೆಕೆಂಡ್ ಇರಿಗೇಷನ್ ಅದಾದ್ಮೇಲೆ ಏನೇನು ಪ್ರಾಬ್ಲಮ್ ಆಯ್ತು ಅಂದ್ರೆ ಇವಾಗ ಇರಿಗೇಷನ್ ಸ್ಟಾಪ್ ಮಾಡಿರ್ತೀವಿ. ಕುಡಿಯಲಿಗೆ ಸಬ್ಸಿಡೆಂಟ್ ಆಗಿತ್ತು ಅಂದ್ರೆ ಇದೆಷ್ಟು ಪ್ರಿಯಾರಿಟಿ ಬಂದು ಇರಿಗೇಷನ್ ಈಗ ಸಬ್ಸಿಡೆಂಟ್ ಆಗಿತ್ತು ಅಂತಂದ್ರೆ ನೀವು ಜನರೇಷನ್ ಮಾಡ್ತೀವಿ. ಇಲ್ಲಿ ನಡುವೆ ಯಾವುದಕ್ಕೂ ಒಂದು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಅದ್ರ ಮೇಲ್ಗಡೆ ಮಾಡ್ಲಿಕ್ಕೆ ಯೋಜನೆ ಲೇಟ್ ಆದ್ರೆ ಜನರೇಟರ್ ಲಾಭ ನಿಮ್ಮ ಹತ್ರ 4 ಎಕರೆ ಇದೆಯಾ? 2 ಒಂದು ಫಾರೆಸ್ಟ್ ಇಂದ ಅವರಿ ಮಾಡ್ತಿದ್ವಿ. ಫಾರೆಸ್ಟ್ ಇದ್ರೆ 4 ಹೇಳಿ ಫಾರೆಸ್ಟ್ ಇಂದ ಅವ್ರು ನಿಸ್ಕಮಿಂದ ಏನಿಲ್ಲ 3 ಮತ್ತೆ ವಾಟರ್ ರಿಸೋರ್ಸ್ ಅದೇ ಸರ್ ನಮ್ಗೆ ಅಲ್ಲಿ ಏನಲ್ಲಿ ಬೇರೆ ವಾಟರ್ ರಿಸೋರ್ಸ್ ಬೇರೆ ಇದೆ. ನಾವು ಅಂದ್ರೆ ಗೊತ್ತೇ ನಾವು ಅದ್ರ ಅಂಡರಲ್ಲೇ ಬರ್ತೇವೆ. ಎಗ್ರಿಮೆಂಟ್ ಇದೆ ವಾಟರ್ ರಿಸೋರ್ಸ್ ಅಂತ ಆಗಿರೋದು. ಎಗ್ರಿಮೆಂಟ್ ಇದೆ ಕಡೆಗೆ ಆಗಿರೋದಕ್ಕೆ ಏನು ಹೌದು ನಮಗೆ 4 ಎಗ್ರಿಮೆಂಟ್ ಇದೆ. 4 ಎಗ್ರಿಮೆಂಟ್ ಎಲ್ಲಿ ಆದ್ರೂ ಒಂದು ದಿವಸ ನೀರು ಕೊಡ್ಬೇಕನ್ನುವಂಥದ್ದು ಅವರಿಗೆ ವಿದ್ಯುತ್ ಉತ್ಪಾದನೆ ಕೊಡ್ಬೇಕನ್ನುವಂತ ಏನಾದ್ರೂ ದಾಖಲೆಗಳು ಇದೆಯಾ? ಒಂದ್ ದಿವಸ ಕೊಡ್ಲೇಬೇಕು ಅಂತ ಅಲ್ಲ, ಕೊಡ್ಲಿಕ್ಕೆ ಇದೆಯಾ? ಅದಕ್ಕೆ ತೋರಿಸಿ ನೋಡಿ ಇದರಲ್ಲಿ ಇರಿಗೇಷನ್ ಪ್ರಾಬ್ಲಮ್ ಇದೆ ಮಾಡ್ತೀವಿ. ಅಲ್ಲಲ್ಲ ಅದರಲ್ಲಿ ಏನು ಅದರಲ್ಲಿ ಎಕ್ಸಸ್ ವಾಟರ್ ಹೌದೌದು ವಾಟರ್ ರೈಟ್ ಅಲ್ಲ ಹಾಗೆ ಅಲ್ಲ ಎಕ್ಸಸ್ ವಾಟರ್ ಅಂದ್ರೆ ಹೇಗೆ ನಾವು ಕಂಪ್ಲೀಟ್ ಹೇಳಿರೋದ್ರಿಂದ ಕುಡಿಯ ನೀರು ಇರಿಗೇಷನ್ ಆಗದ ರೀತಿಯಲ್ಲಿ ಎಕ್ಸಸ್ ವಾಟರ್ ಎಕ್ಸಸ್ ಇದ್ರ ಕೆಪಾಸಿಟಿ ಎಷ್ಟೇನು 1300 ಕ್ಯೂಸೆಕ್ ಇದೆ ಅದಕ್ಕೆ ಕೆಪಾಸಿಟಿ 1300 ಕ್ಯೂಸೆಕ್ಸ್ ನೀರನ್ನು ಸ್ಟೋರ್ ಮಾಡುವಷ್ಟು 10 days ಸ್ಟೋರ್ ಮಾಡುವಷ್ಟು ಕೆಪಾಸಿಟಿ ಇರುವಂಥದ್ದು ಈ ಡೈವರ್ಸಿಟಿ. ಸೊ ಇದರಲ್ಲಿ 15,000 ಹೆಕ್ಟೇರ್ ನೀರಾವರಿ ಆಗ್ಬೇಕಾಗುತ್ತೆ. ಸೊ ನಮ್ಮ ಈ ಊರ ಪ್ರಕಾರ 1,600 ಕ್ಯೂಸೆಕ್ಸ್ ನೀರನ್ನು ಸ್ಟೋರ್ ಆಗುತ್ತೆ. 500 ಕ್ಯೂಸೆಕ್ಸ್ ನೀರು ನಿರಂತರವಾಗಿ ಒಳಗೆ ಹೋಗ್ತಾನೆ ಇರುತ್ತೆ, ಎಕ್ಸಸ್ ಆಗಿ ಹೋಗ್ತಾನೆ ಇರುತ್ತೆ ಡೈಲಿ. ಸೊ ಈ 1,100 ಮಾತ್ರ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ 1,100 ಸ್ಟೋರ್ ಆಗುವುದಕ್ಕೆ ಈ 3 ಇದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಈಗ ಆಗಿರೋದು 1000 ಎಷ್ಟಾಗಿದೆ 9,000 ಮಾತ್ರ ಆಗಿರೋದು. ಇನ್ನು 6,000 ಹೆಕ್ಟೇರ್ ಆಗ್ಲಿಕ್ಕೆ ಬಾಕಿ ಇದೆ, ಬಲದಂಡೆ ಆಗ್ತಿದೆ. ಮೂಲ ಯೋಜನೆ ಎಲ್ಲ ನಿಮ್ದೇ ಕೆಳಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡೋದು, ಪರ್ಮಿಷನ್ ಕೊಟ್ಟಿಲ್ವಾ? ಎಲ್ಲ ಕುಡಿಯೋ ನೀರಿನ ಯೋಜನೆಗೂ ಪರ್ಮಿಷನ್ ಕೊಟ್ಟಿರೋದು ನೀವು. ಯಾಕೆ ಆಕ್ಚುಲಿ ಅಲ್ಲೇ ನೀರು ಸೋರ್ಸ್ ಎಲ್ಲಿದೆ
ಒಂದು ಕುಡಿಯೋ ನೀರಿಗೆ ಇಲ್ಲೇ ಹೌದದು ಹೌದು ನಾವು ಗೊತ್ತು ನಾನು ಹೇಳುದು ಯಾವುದೇ ಕುಡಿಯ ನೀರು ಯೋಜನೆ ಎಲ್ಲಿ ಸಿಗುತ್ತೆ ಈಗ ಯಾರಿಗೂ ತೊಂದರೆ ಆಗಲಿಲ್ಲ ಹೀಗೆ ಅಲ್ಲ ಆಯ್ತು. ನೀವೀಗ ಯಾವುದೋ ಎಷ್ಟೋ ಒಂದು ಕುಡಿಯೋ ನೀರಿಗೆ ಕೊಡ್ಬೇಕು, ಅದಕ್ಕೆ ಎಷ್ಟು ನೀರು ಬೇಕಾಗತ್ತೆ? ಆಯ್ತು, ಅದಕ್ಕೆ ಎಷ್ಟು ನೀರು ಬಿಡ್ಬೇಕಾಗತ್ತೆ? ಎಷ್ಟು ಒಂದಕ್ಕೆ ಎಷ್ಟು ಪ್ರಮಾಣ ಜಾಸ್ತಿ ಬಿಡ್ಬೇಕಾಗತ್ತೆ? ಎಕ್ಸ್ಪೀರಿಯಕ್ಕೆ ಎಷ್ಟು ಅಷ್ಟನ್ನೇ ಬಿಡೋಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಹೆಚ್ಚು ಬಿಡ್ಬೇಕಾಗತ್ತೆ. ಹೆಚ್ಚು ಬಿಡೋಕ್ಕೋಸ್ಕರ ನೀವು ಕೆಳಗೆ ಹಾಕ್ತಾ ಇದ್ದೀರಲ್ಲ, ಇದು ರೈತರಿಗೆ ಸೊಪ್ಪಲ್ವಾ? ಪರ್ಮಿಷನ್ ಕೊಟ್ಟಿರೋದು ನೀವಲ್ವಾ? ಗೊತ್ತಾಯ್ತಾ? ನಮ್ಗೆ ಬೇರೆ ಏನಿಲ್ಲ. ನಾವೀಗ 6 ತಿಂಗಳು ಏನ್ ಮಾಡಿದ್ರು ಹೋಗಬೇಕು ಮತ್ತೆ ಆಗುತ್ತೆ. ಯಾರಿಗೆ ಇಲ್ಲ ಆಗುದಿಲ್ಲ. ಎಕ್ಸಸ್ ವಾಟರ್ ಹೋಗ್ತಾನೆ ಇರ್ಬೇಕಾಗುತ್ತೆ. ಬಟ್ ಉಳಿದ 6 ತಿಂಗಳಾದ್ರೂ ರೈತರಿಗೆ ಸಿಗ್ಬೇಕು. ಅದೇ ಹೇಳಿದ್ದು ನಾ ಹೇಳಿದ್ದು, ಈ ಕುಡಿಯೋ ನೀರನ್ನ ಕೆರೆಗೆ ಹೋಗ್ತಾ ಇದೆ. ಪ್ರಯಾರಿಟಿ ಅಲ್ಲ, ಅಷ್ಟಕ್ಕೆ ನೀರು ಸಾಕಿಲ್ಲ. ಇದನ್ನು ಅದೇ ಸಬ್ಜೆಕ್ಟು. ಇದು ಎಷ್ಟು ಬೇಕು ನಿಮ್ಗೆ? 68 ಕ್ಯೂಸೆಕ್ಸ್, 66 ಕ್ಯೂಸೆಕ್ಸ್ ನೀರು ಬೇಕು. 66 ಕ್ಯೂಸೆಕ್ಸ್ ಮಾತ್ರ ಲಿಫ್ಟ್ ಮಾಡಕ್ ಆಗಲ್ಲ. ಅದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕಾಗತ್ತೆ, ಬಿಡ್ಬೇಕಾಗತ್ತೆ? 66 ಮಾಡಿದ್ರೆ ಸಾಕಾಗತ್ತಾ? ಯಾವುದೇ ಒಂದು ಪಂಪು ಇರುವಾಗ ಅದರ ಕೆಪಾಸಿಟಿ, ಅದು ಎಷ್ಟು ನೀರು ಬೇಕು ಅಷ್ಟಕ್ಕೆ ಮಾತ್ರ ಎಣ್ಣೆ ಮಾಡಿ. ಅದಕ್ಕಿಂತ ನೀವು ಕುಡಿ ನೀರಿಗೆ ಹೇಳಿದಿಲ್ಲ, ಅದಕ್ಕೆ ಎಷ್ಟು ಬೇಕು ಅಂದ್ರೆ 3 ಪಟ್ಟು ಬಿಡ್ಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೆ? 3 ಪಟ್ಟು ಸ್ಟೋರ್ ಆಗ್ಬೇಕಾಗತ್ತೆ. ಹೇಳಿದ್ದು ಇದು ಅಭಿಪ್ರಾಯ ಹೇಗಿದೆ ಹೇಳಿದ್ರು, ನಿರಂತರವಾಗಿ 365 ದಿವಸ ಸಹ ಈ ನೀವು ಇದೆಲ್ಲ ಓದಿಲ್ವಾ? ಲೋಕಕ್ಕೆ ವರದಿ ಓದಿದ್ದೀರಾ? ಓದ್ಬೇಕಲ್ಲ, ಅಲ್ಲಿ ನಿಮ್ಗೆಲ್ಲ ಹಾಗಿದೆ ಎಲ್ಲ ಮಾಡ್ತಾ ಇದ್ದೆ ನೋಡಿದ. ನನ್ನ ಇಂಟ್ರೆಸ್ಟಿಗೆ ಅಲ್ಲ, ನಿಮ್ಮ ಇಂಟ್ರೆಸ್ಟಿಗೆ. ಅದೆಲ್ಲ 44 ಜನ ಅಧಿಕಾರಿಗಳ ರೆಕಾರ್ಡ್ ಆಗಿದೆ. ಅಂದ್ರೆ ಮತ್ತೊಂದು ರಿಟರ್ನ್ ಆಗ್ಬಿಟ್ಟು ಒಂದು ಪ್ರಸಾದ ತಗೊಂಡು ಹೋಗ್ಬೇಕಾದ್ರೆ ಅಲ್ಲ ಹೇಳಿದ್ದು. ಕಾನೂನು ನಾವು ನಮ್ಗೆ ಕಾನೂನು ಬಿಟ್ಟು ಹೋಗಿ ಬೇರೆಯವ್ರಿಗೆ ಉಪದ್ರ ಕೊಡಿ ಅನ್ನುವಂತ ಯಾವ ಕಾನ್ಸೆಪ್ಟು ಇಲ್ಲ. 6 ತಿಂಗಳು ಮಜಾ ಮಾಡಿದ್ದೀರಿ. ಆದ್ಮೇಲೆ ಅದು ರೈತರಿಗೆ ರೈತರಿಗೆ ಮೇಲಾಗ್ಲಿ ಮೇಲಾಗ್ಲಿ ಕಟ್ಕೊಳ್ಳೋಗಿಲ್ಲ. ಈರುಳ್ಳಿ ಶೇಂಗಾ ಇನ್ನೊಂದು ಮಾಡಿದ್ದೆ, ಉಡುಪಿಯಲ್ಲೊಂದು ಮಾಡಿದ್ದೆ. ಫೋಕಸ್ ಒಂದೇ ಕಡೆಯಿಂದ ಮಾಡಿದೆ. ಎಲ್ಲ ಸಮಸ್ಯೆಗಳು ಎಲ್ಲ ಮಾಡಿರ್ಬೇಕು ಹೊರೆಯಿಂದೆ. ಎಲ್ಲರೂ ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಡೈವರ್ಸಿಗೆ. 100 ಕಿಲೋಮೀಟರ್ ಎಲ್ಲ ಜಾಸ್ತಿ ತಗೊಳ್ಳೋದು ಎಲ್ಲ ಹೇಳಿದ್ರೆ ಫ್ಲೈಟ್ನಲ್ಲಿ ಬರೋದಾದ್ರೆ ನೀವು ಅಷ್ಟೇ ನೀರು ಹೋಗುತ್ತೆ. ಹೊಳೆಗೆ ಅಷ್ಟೇ ನೀರು ಬಿಡೋಕ್ಕಾಗಲ್ಲ, 3 ಪಟ್ಟು ಜಾಸ್ತಿ ಬಿಡ್ಬೇಕಾಗುತ್ತೆ. ಏನ್ರಿ ನೀವು ನಿಮ್ಗೆ ಎಷ್ಟು ಅಲ್ಲ ಕೇಳ್ತಿದ್ದಾರೆ, ಎಷ್ಟು ನೀರು ಬೇಕು ಅವರಿಗೆ, ಬೇಕು. ಅಷ್ಟು ನೀರನ್ನು ಮಾತ್ರ ಬಿಟ್ರೆ ಮತ್ತೊಂದು ಇದಿದೆ, ಅದು ಮುಂದೆ ಹಾಲಾಡಿ ಕುಂದಾಪುರದಿದೆ ಹಾರಿಗೆ ಬೀಳೋದಿಲ್ಲ. ಊರಿಗೂ ಉಪಯೋಗ ಅಲ್ಲ, ಯಾರಿಗೆ ಒಂದೇ ವ್ಯಕ್ತಿಗೂ ಉಪಕಾರ ಆಗೋದು ಬಿಟ್ರೆ ಮತ್ತೆ ಸಾರ್ವಜನಿಕವಾಗಿ ಯಾರಿಗಿಲ್ಲ ಅವ್ರಿಗೆ ನೀರಿನ ಎಲ್ಲರಿಗೂ ಕೊಡ್ತಾರೆ. ಪ್ಲೀಸ್ ಎಕ್ಸಸ್ ವಾಟರ್ ಎಲ್ಲಿ ಹೋಗುತ್ತೆ? ಅದೇ ಹೊರತು ನೋಡಿ ಎಲ್ಲಾ ಯೋಜನೆ ಇಲ್ಲೇ ಮಾಡಿ ಅಂತ ಹೇಳುದು ನಮ್ದು ವಾದ ಅಷ್ಟೇ. ಮತ್ತೆ ಅಲ್ಲಿ ಕೆಳಗೆ ಮಾಡಿ ಬೇರೆ ಅಂತ ಹೇಳುದಲ್ಲ. ಈ ಒಂದೊಂದು ಫುಟ್ಬಾಲ್ ನೀರು ಸಿಕ್ಕುದಿಲ್ಲ ಅಂತ ಹೇಳಿ 1000 ಜನ ತಪ್ಪ ಹೋಗುದು.
ಈ ಫುಟ್ಬಾಲ್ ನೀರಿದ್ದಲ್ಲಿ ಹಾಕಿ ಫುಟ್ಬಾಲ್ ಇದ್ರೆ ಇರ್ಬೇಕು ಹೇಗೆ ನೀರಿದ್ದಲ್ಲಿ ಹಾಕಿ ಎಲ್ಲ ಆಯ್ತಲ್ಲ ಯಾರಿಗೆ ಮಾತಾಡಿ ಪ್ಲಾನಿಂಗ್ ಇಲ್ಲ ಹಾಗಾದ್ರೆ ಪ್ರಪೋಸಲ್ ರೆಡಿ ಆಯ್ತು ಉಂಟಾ ಮಾಜಿ ಓದಲ್ಲೆಲ್ಲ ಡಿಫ್ರೆನ್ಸ್ ಚೇಂಜ್ ಆಗಿದೆ ಅಂತ ಅದಕ್ಕೆ ಕೆಲವೊಂದು ನಾನೇ ಕೇಳಿದೆ ಏನು ಚೇಂಜ್ ಆಗಿದೆ ಅಂತ ಒಂದು ಏನೋ ಒಂದು ಕಡೆ ಆಧಾರ ಕೊಡಿ ಏನೋ ಒಂದು ರೆಫರ್ ಮಾಡ್ತೀವಿ ಮಾತ್ರ ದಾಖಲೆಯನ್ನು ಕೊಟ್ಟಿಲ್ಲ ಈಗ ಅಂದ್ರೆ ನಮಗೆ ಹಿಂದಿದ್ದರು ಹಿಂದಿ ಹೇಳ್ತಾಗಿಲ್ಲ ನನಗೆ ಮಾಹಿತಿ ಪ್ರಕಾರ ಹಿಂದಿನ ಸರ್ಕಾರ ಬಂದದ್ದು ಟೆಂಡರ್ ಆಗಿದ್ದು ಅಲ್ಲಿ ಅಗ್ರಿಮೆಂಟ್ ಆಗಿ ನೆಕ್ಸ್ಟ್ ಟೆಂಡರ್ ಆಗಿ ಅದೇ ಗಣಿತ ಚೇಂಜ್ ಆಗಿಲ್ಲ ಡಿಪಿಆರೇ ಇದೆ ಕೇಳಿದಾಗ ಮಾಡಿದ್ರ ಅಂತ ಕೇಳಿಲ್ಲ ಮಾಡಿದ್ರೆ ಅಂತ ಹೇಳ್ಬಿಟ್ರು ಯಾರು ಹೇಳ್ತೀನಿ ಬಹಳ ಜನ ಹೇಳಿದ್ರು ಸರ್ ನಾವು ಪಂಚಾಯತ್ ಮತ್ತೆ ಬೇಸ್ ಸೇವಿಂಗ್ ಏನ್ ಮಾಡೋದು ಬೇಸ್ ಸೇವಿಂಗ್ ಏನ್ ಮಾಡೋದು ನಾವು ನೋಡಿಲ್ಲ ನೀವು ಬದಲಾವಣೆ ಮಾಡ್ಬಿಟ್ರಿ ಜನರಿಗೆ ಅನ್ಯಾಯ ಆಯ್ತು ಹಂಗೆ ಹೇಳ್ಬೇಕಲ್ಲ ಅಂತ ಹೇಳಿದ್ದು ಅವರ ಸೇವಿಂಗ್ ಮಾಡ್ಬೇಕಾದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಸೊ ಅದಕ್ಕೆ ಡಿಪೆಂಡ್ ಚೇಂಜ್ ಆಯ್ತು ಫಸ್ಟ್ ನಾನೇನು ಮಾತಾಡೋ ಮುಂಚೆ ನೀವು ಅದಕ್ಕೆ ಕನ್ಫರ್ಮ್ ಮಾಡ್ಕೊಡು ಚೇಂಜ್ ಆಗಿಲ್ಲ ಅಂತಲ್ಲ ಆ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಕೆಡಿಪಿ ಮೀಟಿಂಗ್ ಸಭೆ ಮೆಂಬರ್ಗಳು ತಾಲೂಕು ಮಟ್ಟದಲ್ಲಿ ಆಗುತ್ತೆ ಸೊ ಎಲ್ಲಾ ಸಮಸ್ಯೆಗಳಿಗೆ ಕೇಳಲಿಕ್ಕೋಸ್ಕರ ಈ ಅಧಿಕಾರಿಗಳು ಹೋಗ್ಬೇಕು. ತಾಲೂಕ್ ಪಂಚಾಯತ್ ಮೀಟಿಂಗಿಗೂ ಆದ್ರೂ ತಾಲೂಕ್ ಪಂಚಾಯತ್ ಅಲ್ಲಿ ಇದನ್ನು ಚರ್ಚೆ ಆಗಿದೆ. ಸೊ ಅದು ಎರಡು ಪ್ಲಾಟ್ಫಾರ್ಮ್ ಇದೆ ತಾಲೂಕ್ ಪಂಚಾಯತ್ ಪ್ರತಿನಿಧಿಗಳು ಪಂಚಾಯತ್ ಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಇರ್ತಾರೆ. ಯಾರು ಪಂಚಾಯತ್ ರೆಪ್ರೆಸೆಂಟೇಷನ್ ಇರುತ್ತಾರೆ, MLC ಇರ್ತಾರೆ, MLA ಗಳು ಇರ್ತಾರೆ, MP ಗಳು ಇರ್ತಾರೆ. ಆಲ್ಮೋಸ್ಟ್ ಅವರು ಪಂಚಾಯತ್ ಅನ್ನುವಂಥದ್ದು ಡೈರೆಕ್ಟ್ ಹಿಂದೆ ಹೋಗೋ ಪಂಚಾಯತ್ ಅಧ್ಯಕ್ಷರಿಂದ ಕೆಡಿಪಿಗೆ. ಸೊ ಇದು ಪುಸ್ತಕ ಅವ್ರನ್ನ ಡಿಪೆಂಡ್ ಮಾಡೋದ್ನಲ್ಲ ನೀವು ಕಷ್ಟಕ್ಕೆ ನಮ್ಮ ಸುಲ್ತಾನ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಇದೆ ಕೊಡ್ಲಿಲ್ಲ ಅವರು ಕೊಡ ಅವ್ರಿಗೆ ಕೊಟ್ಟಿದ್ದು ನಾವು ಯೂಸ್ ಮಾಡಕ್ಕಂದ್ರೆ ಡ್ಯಾಮ್ ನೀರು ಜನರೇಟ್
ಒಂದು ಜಾಸ್ತಿ ಈ ಹೊಳೆ ಹೋಗೋದು ಯಾವಾಗ ಇದನ್ನ ಓದ್ತಾ ಅದು ಮಾತ್ರ ಇನ್ನಂದ್ರೆ ಹೋಗ್ಬೇಕು ಜನರೇಷನ್ ಮಾಡಿದ್ರೆ ಮಾತ್ರ ಕಾಲದಲ್ಲೇ ಇದ್ರಲ್ಲಿ ಹೋಗುದಿಲ್ಲ ಅಂದ್ರೆ ಈ ಜನರೇಟ್ ಆದ ನೀರು ಹೊರಗೆ ಹೋಗುತ್ತೆ. ಯಾವುದೇ ವ್ಯವಸ್ಥೆ ಇಲ್ಲ ಓವರ್ಫ್ಲೋ ಆಗಿತ್ತು. 100 ವರ್ಷ ಪೂರ್ತಿ ಮಾಡ್ಬೇಕು. ಈಗ ಜನರೇಟರ್ ರನ್ ಆಗದೆ ಇದ್ರೆ ನೀರು ಹೋಗೋದಿಲ್ಲ. ಈ ಓವರ್ಫ್ಲೋ ಆಗುತ್ತೆ. ಹೌದು ಓವರ್ಫ್ಲೋ ಆಗುತ್ತಲ್ಲ ಸರ್. ಒಂದು ದಿನ ಜನರೇಟರ್ ಮಾಡಿ ಓವರ್ಫ್ಲೋ ಹೇಳಿ 30 ಮೀಟ್ರು ಇದಾದ್ಮೇಲೆ ಸ್ಟೋರ್ ಆದ್ಮೇಲೆ ಇನ್ನಷ್ಟು ಪ್ರೆಷರ್ ಬಿಲ್ಟ್ ಆಗ್ತದೆ ಜನರೇಟರ್. ಈಗ ನೀರಿಲ್ಲ ಅಂತ ಹೇಳ್ತಾರೆ. ಇಷ್ಟು ನೀರು ಯಾಕೆ ಅವ್ರಿಗೆ ಯಾವ ಲೆವೆಲ್ ಜನರೇಟರ್ ನೋಡೋಕೆ ಬಿಡಿ ಜನರೇಟರ್ ನಾಳಿಕೆ ಅಲ್ಲ ಕೆಳಭಾಗದ ರೈತರಿಗೆ ನೀರು ಕಡಿಮೆ ಆಗೋದು ಹೌದಾ ಈಗ ಅಂದ್ರೆ ಕೆಳಗಡೆ ರೈತರಿಗೆ ನೀರು ಕಡಿಮೆ ಇರಕ್ಕ ಆಲ್ರೆಡಿ ಒಳಗೆ ನೀರು ಕಡಿಮೆ ಇರಕ್ಕ ಜನರೇಷನ್ ಕಡಿಮೆ ಆಗುತ್ತಾ ಉಂಟು ಎಕ್ಸಸ್ ಇದೆ ನಮ್ಮ ಹಳ್ಳಿ ಸ್ಟೇಟ್ಮೆಂಟ್ ಅದಾದ್ರೂ ನಾವು ಈಗ ರಿಪೋರ್ಟ್ ತಗೊಂಡಿರ್ಬೇಕು ಅಲ್ಲಿ ಸಬ್ಸ್ಟೆಂಟ್ ವಾಟರ್ ಐತೆ ಏನಂತ ಅಂದ್ರೆ ಒಂದಿನ ಬಿಟ್ಟು ಹರಿದು ಹೋಗುತ್ತೆ ಸ್ಟೋರ್ ಆಗಲ್ಲ ಅಷ್ಟು ವ್ಯವಸ್ಥೆ ಸಿದ್ದಾಪುರ ಏತ ನೀರಾವರಿ ಇಲ್ಲಿಂದ ಈ ಕಡೆ ಹೋಗುತ್ತೆ ಅಲ್ಲಿ ಸ್ಥಳಕ್ಕೆ ಅಲ್ಲಿಂದ ಹೋದ್ರೆ ಇಲ್ಲಿ ಜನರೇಟರ್ ನೀರು ಕಡಿಮೆ ಆಗುತ್ತೆ ನೀರು ಅಂತ ಅದಕ್ಕೆ ನಮಗೆ ಅದಕ್ಕೆ ನೀರು ಕಮ್ಮಿ ಆಗುತ್ತೆ ಅಂತ ಹೇಳಿ. ಬಟ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಶಿವಲಿಂಗ ಡೌನ್ ಅಲ್ಲಿ ಇತ್ತು. ರಿವರ್ ಬೆಂಟಿಗಿನ್ನ 2.5 ಫೀಟ್ ಡೌನ್ ಅಲ್ಲಿ ಇತ್ತು ಶಿವಲಿಂಗ. ಶಿವಲಿಂಗದ ಏನು ಸಮಸ್ಯೆ ಇಲ್ಲ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಪ್ರಾಬ್ಲಮ್ ಇಲ್ಲ. ಅಲ್ಲ ಡ್ಯಾಮ್ ಬಾಗ್ಲಾಕೋ ಸಮಸ್ಯೆ ಇಲ್ಲ. ಡ್ಯಾಮ್ ಬಾಗ್ಲಾಕೋ ಶಿವಲಿಂಗಕ್ಕೆ ಪ್ರಾಬ್ಲಮ್ ಇತ್ತ. ಏನ್ ನೀವು ಡ್ಯಾಮ್ ಬಾಗ್ಲಾಕಿದ್ರಲ್ಲ ಶಿವಲಿಂಗ ಮೂರ್ಕೊಂಡಿತ್ತ ಅಥವಾ ಅದನ್ನ ಎಲ್ಲ ಸೀಪೇಜ್ ನೀರೇ ಸಾಕಾಗ್ತದೆ. 9 ಸೀಪೇಜ್ ನೀರೇ ಸಾಕಾಗ್ತದೆ. ಸ್ಟೋರ್ ಆಗಿದೆ ಸರ್ ಈಗ ನಿಮ್ದೊಂದು ರಿಪೋರ್ಟ್ ಇದೆ ಅಂತಲ್ಲ ಈ ಕಡೆ ಎತ್ತರ ನೀರಾವರಿ ಮಾಡಿದ್ರು ಶಿವಲಿಂಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಇದೆ. ಯಾರು ಮಾಡಲಿಲ್ಲ ಇದು ಇಲ್ಲಿ ಆದ್ರೆ ಶಿವಲಿಂಗಕ್ಕೆ ಏನ್ ತೊಂದರೆ ಇಲ್ಲ. ತುಂಬಾ ಈ ಶಿವಲಿಂಗ ನೀವು ಹೇಳ್ಬೇಕು ಹೋಗ್ತಾ ಇರುತ್ತೆ. ಈಗ ದೊಡ್ಡೇಶ್ ಏನಿದೆ ನೀವು 34% ನೀರಾವರಿ ಏತ ನೀರಾವರಿ ಶಿವಲಿಂಗಕ್ಕೆ ತೊಂದರೆ ಆಗ್ತದೆ ಇದನ್ನ ಇಶ್ಯೂ ಅಂದ್ರೆ ದೊಡ್ಡದು ಮಾಡಿ ನೀವು ಟೆಕ್ನಿಕಲ್ ಪತ್ರ ಹೇಳ್ಬೇಕು ಆಗುತ್ತಾ ಆಗೋದಿಲ್ಲ ಆಗಲ್ಲ ಯಾಕಂದ್ರೆ ರಿವರ್ ಬೆಡ್ ಲೆವೆಲ್ಗಿನ್ನ ಡೌನ್ ಅಲ್ಲಿ ಐತಿ. 9 ಸೀಪೇಜ್ ನೀರಿಗೆ ಉಂಟಲ್ಲ ಅಲ್ಲ ಸರ್ ನನಗೆ ಅರ್ಥ ಅಲ್ಲ ಒಂದು ಈ ಜನರೇಟರ್ ಬಂದಾಗ ಈ ಜನರೇಟರ್ ಒಂದು ಮಾಡದೇ ಏನು ಮುಳುಗಡೆ ಆಗಿ ಏರಿಯಾ ಜಾಸ್ತಿ ಸ್ಟಾರ್ಟ್ ಆಗಿಲ್ಲ ಮುಳುಗಡೆ ಏರಿಯಾ ಈಗ ಸಬ್ಮರ್ಜೆನ್ಸ್ ಇಲ್ಲ ಈಗ ಆಟೋಮೆಟಿಕ್ ಆಗಿ ನೀರು ಹೋಗ್ತಾ ಇತ್ತು. ಜನರೇಟರ್ ಸ್ಟಾರ್ಟ್ ಮಾಡಿ ಹೋಗದೆ ಇತ್ತು. ಈ ಜನರೇಟರ್ ಸ್ಟಾರ್ಟ್ ಮಾಡಿದ್ರೆ ಹೋಗುತ್ತೆ ಏನು ತೊಂದರೆ ಆಗುತ್ತೆ. ಮನೆ ಬದಿಯಲ್ಲಿ ಇದ್ದಾರೆ ತೊಂದರೆ ಆಗುತ್ತಾ? ಜನರೇಟರ್ ಆಗೋದು ಬೆಳಗ್ಗೆ ಹೋಗ್ದೆ ಅವ್ರು ಆಫ್ ಮಾಡಿ ಇಟ್ಟಿರಲ್ಲ ಈಗ ಸಾಯಂಕಾಲ 6 ಗಂಟೆವರೆಗೆ ಅವ್ರು ಆಫ್ ಮಾಡಿ ಇಟ್ಟಿದ್ರೆ ಮತ್ತ ಶಿವಲಿಂಗ ಕಡಿಮೆ ಆಗೋದು
ಇನ್ನು ಈ ಸಮಸ್ಯೆ ಇರೋದು ಜನರೇಷನ್ ಇನ್ನೂ ತಿಳ್ಕೊಂಡಿಲ್ಲ ಜನ ಗಲಾಟೆ ಮಾಡ್ತಾ ಇರ್ತಾರೆ ಈ ಗೊಂದಲ ನಮಗೆ ತುಂಬ ಇರೋರಿಗೆ ಏನಾದ್ರು ಸಮಸ್ಯೆ ಆಯ್ತು ರೈತ ಮಾತ್ರ ಪೇ ಮಾಡಬೇಕು ಸರ್ ಈ ಏತ ನೇರ ಈ ನೈಟ್ ಹೊಡಿತಾರೆ 5% ಈಗ ಬೇರೆ ಬೇರೆ 5% ಯಾರಿಗೂ ಏನು ತೊಂದರೆ ಇಲ್ಲ. ಬಟ್ ಈ ಕೆಳಗಡೆ ಡ್ಯಾಮ್ ಮಾಡಿ ನೀವು ನೀರು ಮೇಲ್ಗಡೆ ತಗೊಂಡು ಹೋಗಿ ಹೇಳೋದು ಉದ್ದೇಶಪೂರ್ವಕವಾಗಿ ಹೊರತು ಮತ್ತೆ ಯಾವುದೇ ಸಮಸ್ಯೆ ಇಲ್ಲ. 5% ಡಿಸೈನ್ ಫಾರೆಸ್ಟ್ ರೈತ ಜನ ಅವ್ರು ನೀರು ಬರದೇ ಇದ್ರು ನೀರು ಯೂಸ್ ಮಾಡಿ ಕೆಳಗಡೆ ಮಾಡಕ್ಕೆ ಅಂತಂದ್ರೆ ಕುಶನ್ ಅದೇ ಅಂತಂದ್ರೆ ಆ ರೀತಿ ನಾವು ನೋಡ್ಕೊಂಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಇಲ್ಲಿ ಮಾಡಿದ್ರೆ ಆ ರೀತಿ ಕುಶನ್ ಸಿಗಲ್ಲ. ಮಾಡಿದ್ರೆ ಒಂದು ಬ್ಯಾರೇಜ್ ಮಾಡಿ ಎಷ್ಟೋ ಗಂಟೆ ಕಂಪ್ಲೀಟ್ ಆದ್ರೆ ನಿಮ್ಗೆ ಡ್ಯಾಮಿಗೆ ಏನು ಸಮಸ್ಯೆ ಇದೆ ಆಗಿದೆ ಬಂದ್ ಮಾಡಿರೋದು ಸ್ಟಾರ್ಟ್ ಆಗಿಲ್ಲ ಎಲ್ಲ ಪೂರ್ತಿ ಆಗಿಲ್ಲ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಫಾರೆಸ್ಟ್ ಅಗತ್ಯ ಇಲ್ಲ ಅಂತ ಯಾರು ಬೇಕು ಅವ್ರು ಲ್ಯಾಂಡ್ ರೋಡ್ ಸೈಡ್ ಅಲ್ಲಿ ಪೈಪ್ ಲೈನ್ ಮಾಡ್ಕೊಂಡು ಹೋಗಿ ಕೊಡೋದು ಅವರು ಬಿಟ್ಟಿಲ್ಲ ನಮ್ಮ ಮನೆ ಎದನ್ನ ಬಿಟ್ಟಿಲ್ಲ ಬಾಕಿ ಹೋಗುತ್ತಲ್ಲ ಸ್ಟಾಪ್ ಮಾಡಿದಪ್ಪ ನಿಮ್ಮಿಂದ ಪರ್ಮಿಷನ್ ತಗೊಳ್ಬೇಕು ನೀವು ಅಂತ ಕನ್ಸಲ್ಟ್ ಮಾಡಿ ಮತ್ತೆ ಜನರೇಟ್ ಇದು ಬಾಕಿ ಇಷ್ಟಲ್ಲ ನೀರು ಕಮ್ಮಿ ಆಲೋಚನೆ ಮಾಡಿಬಿಟ್ಟು ಮಾಡಿ ಏತನವರಿಗೆ ಪರ್ಮಿಷನ್ ಆಮೇಲೆ ನೀರಿನಿಂದ ಜಾಸ್ತಿ ನಾವು ನೀರು ಆಕ್ಚುಲಿ ಸೆಕ್ಷನ್ ಅಷ್ಟೇ ಈಗಿನ ಅದಕ್ಕಿಂತ 1 ಮೀಟರ್ ಹೋದ್ರೂ ಸೆಕ್ಷನ್ ಎಷ್ಟು ನೀರು ಬೇಕು ಸಬ್ಮರ್ಜೆನ್ಸ್ 4 ಮೀಟರ್ ಒಂದು ಮಿನಿಮಮ್ ಡ್ಯಾಮ್ ಮಾಡ್ತಾರೆ ಅದು ಒಂದು ಬೆಡ್ಡಿಗಿಂತ 4 ಟೌನಲ್ಲಿ ಹೋಗ್ಬೇಕು ನಮ್ಮ ಡ್ಯಾಮ್ ಡ್ಯಾಮ್ 5 ಬೇಕು 10 ಮೀಟರ್ ವೇರಿಯೇಷನ್ ಏನಾದ್ರು ಎಸ್ಟಿಮೇಟ್ ಇದೆ ಬೇಕಾಗ್ಬೋದು ಅಂತ ಮಾಡಿರಲಿಲ್ಲ ಸರ್ ಇಲ್ಲಿ ಜಾಕಲ್ ಮಾಡಿದ್ರೆ ಇಲ್ಲಿ ಇದಕ್ಕೆ ಡ್ಯಾಮೇಜ್ ಆಗಿದೆ ಈಗ ಮಾಡ್ತಿದ್ದಾರಲ್ಲ ಜಾಕಲ್ ಮಾಡ್ತಾ ಇದ್ದಾರೆ ಅದರಿಂದ ಡ್ಯಾಮಿಗೆ ಏನಾದ್ರು ಡ್ಯಾಮೇಜ್ ಇದೆ ಯಾಕೆ ಹೇಳಿ ಅಲ್ಲಿ ಮಾಡುವ ಹೊತ್ತಿನಿಂದ ಹಾಳಾಗಿತ್ತು ಅಂತ ಹೇಳ್ತಾರೆ ಬ್ಲಾಸ್ಟಿಂಗ್ ಗಿಸ್ಟಿಂಗ್ ಮಾಡಿದ್ರೆ ಅಂತ ಬರುತ್ತೆ ಅಂತ ನಿಮ್ಗೆ ಮಾಹಿತಿ ಇತ್ತು ಅದಕ್ಕೆ ಬೇರೆ ಅಂತಂದ್ರೆ ಜಸ್ಟ್ ಏನಿಲ್ಲ ಅದೊಂದೊಂದು ಹೋಲ್ ಮಾಡ್ಬಿಟ್ಟು ಅದನ್ನ ಬಿಡ್ತೀವಿ ವೈಬ್ರೇಷನ್ ವೈಬ್ರೇಷನ್ ಬ್ಲಾಸ್ಟಿಂಗ್ ಇಲ್ಲ ನಿಲ್ಲದಲ್ಲಿ ಡ್ಯಾಮೇಜ್ ಆಗುದಿಲ್ಲ ಇಲ್ಲ ನಾವೀಗ 2.5 ಮೀಟರ್ ಹೋಗಿದ್ವಿ ಇನ್ನೂವರೆಗೆ ಸಿಕ್ಕಿಲ್ಲ ನಮ್ಗೆ ನಮಗೆ ಬೇಕಿರೋದು ಆ ಏರಿಯಾ ಅಷ್ಟೇ ನಮ್ಗೆ ಡೀಪ್ ಸೈಡ್ ಅದ್ರ ಮೇಲೆ ಮತ್ತು ಗಾತ ಎಷ್ಟು ಹೋಗ್ತದೆ 2 ಮೀಟರ್ ಗಾತ ಹೋಗ್ಬೇಕು 2.5 ಮೀಟರ್ ಹೋಗಿದೆ ಅದ್ರಲ್ಲಿ ಎಲ್ಲ ಹೋಗ್ತದೆ ನಮ್ಗೆ ಬೈಲ್ ಸಿಗಲಿಲ್ಲ ಅಂದ್ರೆ ಬ್ಲಾಸ್ಟಿಂಗ್ ಪ್ರಶ್ನೆ ಮರಣ ಡಿಸ್ಪೋಸ್ ಮಾಡ್ಲಿಕ್ಕೆ
ನೀರಾವರಿಗೆ ಅಂತ ಒಂದು ಪರ್ಸೆಂಟ್ ನೀರಾವರಿ ಅವಾಗ ಅವ್ರು ಸ್ಟಾಪ್ ಮಾಡಲೇಬೇಕು. ಮಾಡ್ಲೇಬೇಕಾಗುತ್ತೆ. ನಮ್ಮ ಸಮಸ್ಯೆ ಆದ್ರೆ ಅವ್ರು ಸ್ಟಾಪ್ ಮಾಡಿ. ಈಗ ಕುಡಿಯ ನೀರು ಇವಾಗ ಸರ್ ಹೆಂಗಿರ್ತದೆ ಅಂದ್ರೆ ಇವಾಗ ಕುಡಿಯ ನೀರಿಗೆ ಪ್ರಾಬ್ಲಮ್ ಬಂತು, ಬೇಸಿಗೆ ಮಳೆ ಆಗಲಿಲ್ಲ, ಬಸ್ ಆಗಲಿಲ್ಲ ಅಂತ ಇರಿಗೇಷನ್ ಕುಡಿಯ ನೀರು ಅಂತ ಬಂದ ಫಸ್ಟ್ ಕುಡಿಯ ನೀರು ಕೊಟ್ಟೇಬೇಕು. ಅವಾಗ ಇರಿಗೇಷನ್ ಕಂಪ್ಲೀಟ್ ಬಂತು. ಅವ್ರಿಗೆ ಕುಡಿಯ ನೀರಿಗೆ ಸಬ್ಸಿಡಿ ನೀರಿತ್ತು, ನಿಮಗೆ ಇರಿಗೇಷನ್ ಬೇಕು ಅಂತ ಅನ್ಸ್ತು ಅಂತ ಅಂದ್ರೆ ಸೆಕೆಂಡ್ ಪ್ರಿಯಾರಿಟಿ ಬಂತು ಇರಿಗೇಷನ್. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡುವಾಗ ಎರಡು ಆದ್ಮೇಲೆ ನೀರು ಉಳಿತಾ ಅವರು ಜನರೇಷನ್ ಮಾಡ್ಬೋದು. ಹೇಳಿ ಕೊಟ್ಟಿದ್ದು ಕಂಡೀಷನ್ ಅಲ್ಲಿ ರೈಟ್ ಇಲ್ಲ. ಅದಾದ್ಮೇಲೆ ಇರಿಗೇಷನ್, ಅದಾದ್ಮೇಲೆ ಪವರ್ ಜನರೇಷನ್. ಉದಾಹರಣೆ ಮಳೆನೇ ಬರಲಿ ಸಹ ಇಲ್ಲಿ ಸ್ಟೋರ್ ಮಾಡಿ ನೀರನ್ನ ಯೂಸ್ ಮಾಡೋದು ಅಂದ್ರೆ ಕೆಳಗಡೆ ಇರೋ ಕಡೆ ನೀರಿಗೆ ನಾವು ನೀರು ಕೊಡ್ಬೇಕು. ಅದಕ್ಕೆ ಒಂದಿನ ಡ್ಯಾಮಿನ ನೀರು ನಿರಂತರ ಬರ್ತೇನೆ, ಮಳೆ ನೀರಲ್ಲಿ ಹೆಚ್ಚು ಬರುತ್ತೆ. ಅದು ಮಳೆಗಾಲದಲ್ಲಿ ಅಷ್ಟೇ ಡಿಮಾಂಡ್ ತಕ್ಕಂಗೆ ಜನ. ಸರ್, ಈಗ ಮಳೆ ಕೆಳಗಡೆ ಬರದೆ ಕೆಳಗಡೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅಂತ ಹೇಳಿ ನೀರು ಬಿಡ್ಬೇಕಂತ ಹೇಳಿದಿಲ್ಲ. ಯಾವ್ದನ್ನು ಬಿಡ್ತೀವಿ? ಯಾವ ಗೇಟ್ ಒಟ್ಟು ಆಗಿಲ್ಲ ಅಂತ ಹೇಳಿದ್ರೆ ಬಿಡ್ಲಿಕ್ಕೆ ಬೇರೆ ಗೇಟ್ ಗೇಟ್ ಯಾರು? ಆ ಗೇಟ್ ಯಾರುತ್ತೆ? ಗೇಟ್ ಇರುತ್ತೆ, ಆಪರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಹೋಗ್ಬೇಕಲ್ಲ ಆಪರೇಟ್ ಮಾಡ್ತಾ ಇದ್ದಾರೆ. ಹೇಳೋದು ಹೀಗೆ ನಾನು ಇವ್ರಿಗೆ ಬರ್ಬೇಕಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀರು ಕಮ್ಮಿ ತಿರುಗಿದ್ರೆ ಏನಾಗುತ್ತೆ, ನೀರು ಹೋಗ್ತಾ ಇರುತ್ತಲ್ಲ ಅಷ್ಟೇ ಸಮಸ್ಯೆ. ಮಿನಿಮಮ್ ಒಂದು ಹೆಡ್ ಮೇಲೆ ಎಷ್ಟು ಇರುತ್ತೋ ಖಾಲಿ ಆಗತ್ತೆ ಮಾಡಿ. ಅದಾದ್ಮೇಲೆ ಅಕಸ್ಮಾತ್ ಜನರೇಟ್ ಇದು ಗೇಟ್ ಒಂದು ಆನ್ ಮಾಡಿದ್ರೆ ಜನರೇಟ್ ಮಾಡದೆ ಗೇಟ್ ನೀರು ಪಾಸ್ ಆಗೋದು ಜನರೇಟ್ ಆಗ್ತದೆ. ನಾವು ಜಗ್ಗಿ ನೀರು ಅದು ಬಿಟ್ಟು ನೀರು ಹಾಕಿ ಹೊಡೋದಲ್ಲ ಕೆಕ್ಕೆ ಹೊಡೋದು. ಅದು ನಿಮ್ಗೆ ಬೇಕಾದ್ರೆ ಮೊದಲೆಲ್ಲ ನೀವು ಕರೆಕ್ಟ್ ಇದ್ರಲ್ಲ, ಮತ್ತೆ ಒಂದು ಸಮಸ್ಯೆ ಇದೆ. ನಾವು ಪ್ರಕಾರ ನಮ್ಮ ಸಮಸ್ಯೆನೇ ಅಲ್ಲ. ನಮ್ಗೆ ಸಮಸ್ಯೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಕೆಳಭಾಗ ನೀರಿಲ್ಲ, ಶಿವಲಿಂಗ ನೀರಿಲ್ಲ. ನೀವು ಹೇಳ್ಬೋದಲ್ಲ ಶಿವಲಿಂಗ ನೀರು ಹೋಗ್ತದೆ ಅಂತ ಹೇಳಿ ಒಂದು ಹೇಳಿದ್ರೆ ಸದ್ಯ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ವೈಸ್ ಅವ್ರು ಆಲ್ರೆಡಿ ಹೇಳಿ ಇದ್ದಾರೆ. ನೀವು ಸರಿ ಇಲ್ಲ ಅವರೇ ಹೇಳುದು. ಅದಲ್ಲ ಯಾರಾದ್ರು ಹೇಳ್ತಾರಲ್ಲ ಎಂತ ಮಾಡುದು? ಅವ್ರೇನ್ ಮಾಡೋದು, ಅವ್ರ ಡಿಪಾರ್ಟ್ಮೆಂಟ್ ಆಗಿ ನಾವೇ ಕಂಟ್ರೋಲ್ ಆಗಿಲ್ಲ, ಅವ್ರನ್ನ ಕಂಟ್ರೋಲ್ ಆಗಿದ್ದೀವಿ ನಾವೀಗ. ಅದಕ್ಕೆ ಈಗ ನಮ್ದು ಮಾಡಿಲ್ಲ ಅದು ಮಾಡಿ ನಮ್ಗೆ ಗೊತ್ತಿಲ್ಲ. ಮೀಟಿಂಗ್ ಇದೆ ನಿಮ್ಮ ಹತ್ರ ಬರುತ್ತೆ ಅವರು ಬಂದಿದ್ದಾರೆ, ಇದು ಸೈಟ್ ಇನ್ಸ್ಪೆಕ್ಟ್ ಮಾಡಿದ್ದಾರೆ, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಮಾಹಿತಿ ಕೊಡುವಾಗ ಇವತ್ತೇ ನಡೆದಿರೋದೇ ಮಾಹಿತಿ. ಅಲ್ಲ, ಇಲ್ಲೇ ಈಗ first ಬೇರೆ ನಾವು ಡಿಪಾರ್ಟ್ಮೆಂಟ್ ಅವರಾಗಿ ಅದನ್ನೇ ಕೊಡ್ಬೇಕು. ಡಿಪಾರ್ಟ್ಮೆಂಟ್ ಅವರು ಅಲ್ಲ ಕೇಳಿ, ಡಿಪಾರ್ಟ್ಮೆಂಟ್ ಸಿದ್ದಾಪುರ ಆಫೀಸ್ ಇದ್ರೆ ಸಿದ್ದಾಪುರ ಯಾವ ನೀರು ಕೊಡ್ಬೇಕಿತ್ತು ಸೆಕೆಂಡ್ ಬಿಡಿ. ನಮ್ಮ ಹಣೆ ಬರೋ ನೀರು ಬರ್ಲಿ. 3ರಿಂದ 4 ಕಿಲೋಮೀಟರ್ ದೂರ ಇರೋ ಸಿದ್ದಾಪುರ. ಈ ಮಾತು ಯಾಕೆ ಅದಕ್ಕೆ ಬೇಜಾರಿಂದ ಮಾತಾಡಿದ್ದು, ನಿಮ್ಮೇಲಲ್ಲ. ನಮ್ಮ ಕಡೆ ಮನುಷ್ಯರಲ್ವಾ, ನಿಮ್ಮೇಲೆ ಬೇಜಾರಾಗಿ. ನೀವು ಹೇಳೋ ಪ್ರಕಾರ ಏನು ಸಮಸ್ಯೆ ಇಲ್ಲ. ಒಂದೀಗ ಏನೇ ಒಂದು ನೀರಿನ ಶಾರ್ಟೇಜ್ ಟೆಕ್ನಿಕಲಿ ಏನೇ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಗೋಲ್ಡ್ ಒಂದೊಂದು ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ ರಿಟೈರ್ಡ್ ಚೀಫ್ ಇಂಜಿನಿಯರ್ ಇರ್ತಾರೆ. ಅದರಲ್ಲಿ MD ಅವರು ಒಂದು ಮೀಟಿಂಗ್ ಮೆಂಬರ್ಸ್ ಇರ್ತಾರೆ, ಅವರೇ ಅಪ್ರೂವ್ ಮಾಡಿದ್ದಾರೆ. ಏನೋ ಪ್ರಾಬ್ಲಮ್ ಇತ್ತು ಅವ್ರು ಕನೆಕ್ಷನ್ ಮಾಡೋಕ್ಕೆ ಈವನ್ ಅದು ಪ್ರಿನ್ಸಿಪಲ್ ಫಸ್ಟ್ ನಾವು ಈ ಮಜರ್ ಕನ್ಸಲ್ಟೆನ್ಸಿ ಮಾಡಿದ್ವಿ. ಕನ್ಸಲ್ಟೆನ್ಸಿ ಮಾಡಿದ್ರೆ ನಮ್ಗೆ ಪ್ರಿನ್ಸಿಪಲ್ ಗೊತ್ತಿಲ್ಲ, ನಾವೇನು ಕೇಳ್ತೇವಲ್ಲ ಫಂಡ್ ಅವೈಲೇಬಲ್ ಇರಲಿಲ್ಲ ಅಂತ ಅಂದ್ರೆ ನಮ್ಮ ಕನ್ಸಲ್ಟೆನ್ಸಿ ಗ್ಯಾರಂಟಿ ಬಿಟ್ಟಿರಲಿಲ್ಲ. ಸರ್, ಈಗ ಕುಡಿಯೋ ನೀರಿದೊಂದು ಜಾಕ್ ಮೇಲೆ ಕೆಳಗಡೆ ಮಾಡಿದ್ದಾರೆ, ಡ್ಯಾಮಿಂದ ಫಸ್ಟ್ ಮೇಲ್ಗಡೆ ಮಾಡಿದ್ದಾರೆ. ಮಾಡುವಾಗ ನಿಮ್ಮಿಂದ ಪರ್ಮಿಷನ್ ತಗೊಳ್ಬೇಕು ಅವರು. ಈ ವರಾಯಿ ನದಿಯಿಂದ ನೀರು ಇರ್ತಾರಲ್ಲ, ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ದಾರೆ? ಕೇಳಲ್ಲ ಸರ್, ಎಷ್ಟು ವಾಟರ್ ವಾಟರ್ ಅವೈಲೇಬಲ್ ಇತ್ತು ಅಂತ ಕೇಳ್ತಾರೆ.
ಸೊ ಹೌದು ಯಾವ್ದಾದ್ರು ಒಂದು ಕಡೆ ಮಾಡ್ಬೇಕಂದ್ರೆ ಈಗ ನಿಮ್ ಪರ್ಮಿಷನ್ ಈಗ ಇದೇ ನೀರು ಜಾಗದಲ್ಲಿಗಿದೆ ಕೆಳಗಡೆ ಮಾಡಿದಿರಲ್ಲ ಇಲ್ಲಿ ಜಾಂಬೂರಲ್ಲಿ ಗೊತ್ತಾಯ್ತಲ್ಲ ನಮ್ಮ ಬೆಂಗಳೂರು ಕ್ಷೇತ್ರ ಕೊಡಿ ಮಾಡಿದ್ಮೇಲೆ ನೀರು ಸಿಗುತ್ತಾ ಇಲ್ಲ ಅಂತ ಇನ್ಫಾರ್ಮೇಶನ್ ಪರ್ಮಿಷನ್ ತಗೊಂಡು ಮಾಡಿದಾರೆ ನಮ್ಮ ಸೆಕೆಂಡರಿ ಲೆವೆಲ್ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಎತ್ತೋದನ್ನ ಪರ್ಮಿಷನ್ ಫಸ್ಟ್ ಕೊಟ್ಟಿದ್ದೀರಾ ಆಮೇಲೆ ಯಾಕೆ ಕೆಳಗಡೆ ಕೊಟ್ಟಿದ್ದೀರ ಅದು ಇವರೇ ಪ್ರಾಜೆಕ್ಟ್ ಏನಾದ್ರು ತೊಂದರೆ ಮತ್ತೆ ಅವ್ರು ಹೇಗೆ ಹಾಕ್ತಾರೆ ಕೆಳಗಡೆ ಆಕ್ಚುಲಿ ಅವರಿಗೆ ಅಲ್ಲಿ ವೈಲ್ಡ್ ಲೈಫ್ ಪ್ರಾಬ್ಲಮ್ ಈಗ ಭಾಗ್ಯಮನೆ ನೀರು ತೆಗೆಯಲಿಕ್ಕೆ ಅಂತ ಇದ್ದಿತ್ತು ಪ್ರಾರಂಭದಲ್ಲಿ. ನಂತರ ಇವರು ಆಟದಿಂದ ಅವರು ಚೇಂಜ್ ಮಾಡಿ ಇಲ್ಲಿಗೆ ಹಾಕಿದ್ದಾರೆ. ಕಾರಣ ಮತ್ತೆ ವೈಲ್ಡ್ ಲೈಫ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಕೇಳಿದೆ ವೈಲ್ಡ್ ಲೈಫ್ ಎಲ್ಲಿ ಈಗ ಮುಂಚೆ ಗೊತ್ತಿರ್ಬೇಕಲ್ಲ ಅಷ್ಟು ದೊಡ್ಡ ಯೋಜನೆ ಅಲ್ಲ ಅದು 700-800 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಕ್ಷೇತ್ರಕ್ಕೆ ನೀರು ಕೊಡ್ತೇವೆ ಅಂತ ದೊಡ್ಡ ಯೋಜನೆ ಅದು. ಆ ಯೋಜನೆ ಬೇಕಂತ ಹೇಳಿ ಅಲ್ಲಿಂದ ತಗೊಂಡು ಕೆಳಗಡೆ ಹಾಕಿದ್ದೀರಾ ಅಂದ್ರೆ ಅಲ್ಲ ಈಗ ನಿಮ್ಮ ಹತ್ರ ಗೊತ್ತಿರ್ತದಲ್ಲ ಈಗ ನಿಮ್ಮ ಅವರಿಗೆ ಯಾಕೆ ಅಡ್ಡ ಬಂದ್ಕೊಂಡು ಅವ್ರೆಂತ ಮಾಡ್ರಿ ಎಲ್ಲರೂ ಪ್ರಾಡಕ್ಟ್ ಹಾಕಿಲ್ಲ ಅವ್ರ ಕೆಳಗಡೆ ಜಾಂಬೂರ್ಗಳು ಮಾಡ್ರೆ ಅಷ್ಟೇ ಹಾಗೆ ಇಲ್ಲ ಪ್ರೈವೇಟ್ ಕಂಪನಿ ಹಾಕಿ ಕಿರಿಕಿರಿ ಬೇಡ ಅಂತ ನೀವು ಸಿದ್ದಾಪುರ ಇರಿಗೇಷನ್ ನಿಮಗೆ ತೊಂದರೆ ಬರಲಿಲ್ಲ ಒಂದು ಬೈಕ್ ನೋಡಿಲ್ಲಲ್ಲ ನೀರು ತಗೊಂಡು ಎಷ್ಟು ಗೊತ್ತಾಗ್ತಿಲ್ಲ ಸಮಸ್ಯೆ ಮಾಡಲಿಲ್ಲ ನೀವು ಸಮಸ್ಯೆ ಮಾಡಬೇಕು ಹೇಳಿದ್ರು ಈಗ ನಾವು ನೀರು ತಗೊಂಡು ಕರೆಕ್ಟ್ ಇದೆ ನಮಗೆ 1 ಮೀಟರ್ ಇದು ಇಂಪಾರ್ಟೆಂಟ್ ನಿಮ್ ತಗೋವಾಗ ಹಿಡಿದಿಲ್ಲ ನಮ್ಗೆ ಕಷ್ಟ ಆಗ್ತಾ ನಮ್ಮ ದೃಷ್ಟಿಲಿ ಎರಡು ಕಂಡಿಲ್ಲ ಅದು ಸಮಸ್ಯೆ ಕೊಡ್ಲಿಲ್ಲ ಮತ್ತೆ ಕೊಡ್ಲಿಲ್ಲ ಅನ್ನೋಕ್ಕಿಂತ ನಾವು ಯಾರು ಕೇಳಲಿಲ್ಲ ನನ್ನ ಅವ್ರಿಗೆ ನೀರು ಕಮ್ಮಿ ಆಗ್ತದೆ ಕೆಲಸ ಮಾಡಿರ ಹಿಡಿದಿರಷ್ಟೇ ಇವ್ರ ಉದ್ದೇಶ ಕಂಡು ಹಿಡಿತ ನೀವು ಒಳ್ಳೆ ಸಮಸ್ಯೆ ಬಂದಿಲ್ಲ ನಿಮ್ಗೆ ಯಾವ ಉದ್ದೇಶ ಹಾಕಿಕೊಂಡಿಲ್ಲ ಅಮೌಂಟ್ ಕೊಡಿದ್ದು ಕಮ್ಮಿ ಒಟ್ಟು ಕ್ಲಿಯರ್ ಇದೆ ಈಗ ನಾವು ಮೇನ್ 95 ಈಗ ಮೇನ್ ರೋಡ್ ಇದು ಇರಿಗೇಷನ್ ಇದಲ್ಲ ಅಲ್ಲ ನಾವು ಬಂದ್ವಲ್ಲ ಮೇನ್ ರೋಡ್ ಇರಿಗೇಷನ್ ನೀವು ಭೂಮಿ ಕೊಟ್ಟಿದ್ದೀವಿ ನೀವು ತೋರಿಸಿಲ್ಲ ಅಂತ ಹೇಳಿದ್ರು ರಿಮೈನಿಂಗ್ 40 ಎಕ್ಟರ್ ಲ್ಯಾಂಡ್ ನಮ್ಗೆ ನಮ್ಗೆ ಪ್ರಾಜೆಕ್ಟ್ ಯಾವ್ದು ಹೊರಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಹೊರಗೆ ಪ್ರಾಜೆಕ್ಟ್ ಅಂತ 120% ಅವರಿಗೆ ಕಂಪ್ಲೀಟ್ ಮಾಡಿದ್ವಿ ರೋಡಲ್ಲಿ ಕೊಟ್ಟು ಆಯ್ತು ರೋಡಲ್ಲಿ 89 ನೋಡಿ ಇನ್ನು ರಿಮೈನಿಂಗ್ 40 ಇರುತ್ತಲ್ಲ ಅದನ್ನ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಡೇ ಬೈ ಡೇ ಇಂಟೆಲಿಜೆನ್ಸ್ ತೋರಿಸ್ತೀವಿ ನಾವು ಇಲ್ಲ ಆಯ್ತು ಅವರಿಗೆ ಹಣ ಕೊಡ್ತಾ ಇದ್ದೀವಿ 120 ಹಣ ಯೂಸೇಜ್ ಮಾಡ್ಕೊಂಡಿರೋದು 70 ಹೆಕ್ಟೇರ್ ಇನ್ನು ರಿಮೈನಿಂಗ್ 40 ಹೆಕ್ಟೇರ್ ಇತ್ತು ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಡೇ ನಮಗೆ ನೆಸೆಸಿಟಿ ಬೀಳ್ಬೋದು ಅದನ್ನ ಇಡೀ ತೋರಿಸ್ಬಿಟ್ಟು ನಾವು ಮ್ಯಾಚ್ ಅಪ್ ಮಾಡ್ಕೊಂಡ್ರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಅನ್ನೋಕ್ಕಿಂತ ಅದಕ್ಕೆ ಅವರು 129 ಅವ್ರಿಗೆ ಏನ್ ಬೇಕಾಗಿತ್ತು ಅಂತ ಕೊಟ್ಟಿದ್ರೆ ಅವ್ರಿಗೆ ಹಣ ತಗೊಂಡು ಕ್ಲಿಯರೆನ್ಸ್ ಹಾಕಿ ಈ ಯೋಜನೆಗೆ ಬೇಕಾಗ್ತದೆ ಈ ಯೋಜನೆಗೆ ಲ್ಯಾಂಡ್
ಅಜ್ಜತ್ ನಂದುಳ ಹಾಕಿ ಈಗ ನಿನಗೆ ಹೊಸ ಲೈನ್ ಮಾಡೋದು ಹೊಸ ನೋಡ್ಬೇಕು ರೋಡ್ ಪಕ್ಕನೇ ಹೋಗ್ಬೇಕು ರೋಡ್ ಹತ್ತನ್ ಸುತ್ತಿ ಹೋಗ್ಬೇಕು तुम्ही रोड ಹತ್ತನ್ ಸುತ್ತಿ ಹೋಗ್ಬೇಕು ಹೌದು ಹೌದು ಇರೋದಂಗೆ ಮತ್ತೆ ಮತ್ತೆ ತಪ್ಪಕ್ಕೆ ರೋಡ್ ಹೆಂಗೆ ತಂಗ್ ಮಾಡಿದ್ರೆ ಎಷ್ಟು ಹೋಗ್ಬೇಕು ಬಟ್ ಬಿಡಿ ನಮ್ಮಲ್ಲ ಆಗಿರುತ್ತೆ